ಇಡೀ ಬಿಹಾರದ ಕ್ಯಾಂಪೇನ್ ಅನ್ನ ಬಿಜೆಪಿ ಮತ್ತು ಎನ್ಡಿಎ ಕಿಕ್ ಸ್ಟಾರ್ಟ್ ಮಾಡೋ ಮುಂಚೆ ಅವ್ರು ಮಕಾಡೆ ಮಲ್ಕೊಂಡ್ಬಿಟ್ಟಿದ್ರು. ನಿತೀಶ್ ಕುಮಾರ್ ಅವರು ಇನ್ನೇನು ಬಹುಶಃ ಮೇಲೇಳಲ್ಲ ಅನ್ನುವಂತ ಪರಿಸ್ಥಿತಿಗೆ ಬಿಜೆಪಿಯೂ ಬಂದ್ಬಿಟ್ಟಿತ್ತು. ಅದಕ್ಕೋಸ್ಕರ ಚುನಾವಣೆಯ ಅಭ್ಯರ್ಥಿಯನ್ನ ನಿತೀಶ್ ಕುಮಾರ್ ಆಗಿ ಅವರು ಹೊರಗೆ ತರಲೇ ಇಲ್ಲ. ನಿತೀಶ್ ಕುಮಾರ್ ಅವರು ಯಾವಾಗ ಅವ್ರಿಗೆ ಗೊತ್ತಾಯ್ತು ಅವರ ವಿರುದ್ಧ ಒಂದು ಆಂಟಿ ಕ್ಯಾಂಪೇನ್ ನಡೀತಾ ಇದೆ ಬಿಹಾರದಲ್ಲಿ ಅಂತ ಗೊತ್ತಾಯ್ತು, ಆಗ ಅವರು ಎದ್ದು ಬಂದು ತನ್ನ ಸ್ಥಾನವನ್ನ ನಾನು ಉಳಿಸ್ಕೊಳ್ಬೇಕು, ಇಲ್ಲಾಂದ್ರೆ ನನ್ನ ಪಕ್ಷ ನಿರ್ಣಾಮ ಆಗ್ಬಿಡುತ್ತೆ. ಹೇಗೆ ಇವತ್ತಿನ ದಿನ ಶಿವಸೇನಾ ಏನು ಮೂಲ ಶಿವಸೇನದವರು ದೋಖ ಕೊಟ್ಟು ಇವತ್ತಿನ ದಿನ ಹೋದ್ರು ಮಹಾರಾಷ್ಟ್ರದಲ್ಲಿ, ಆ ರೀತಿಯಾದಂತಹ ಪರಿಸ್ಥಿತಿ ನನ್ನ ಪಕ್ಷವನ್ನ ನಾನು ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿಗೆ ಬಂದ್ಬಿಡುತ್ತೆ ಬಿಜೆಪಿ ಅವ್ರನ್ನ ನಂಬಿದ್ರೆ ಅಂತ ಹೇಳಿ ನಿತೀಶ್ ಕುಮಾರ್ ಅವರು ಹೊರಗಡೆ ಬಂದ್ರು, ಕ್ಯಾಂಪೇನ್ ಅನ್ನ ಮಾಡಿದ್ರು. ಆದ್ರೆ ಈ ಇಡೀ ಕ್ಯಾಂಪೇನ್ ಅನ್ನ ಕಿಕ್ ಸ್ಟಾರ್ಟ್ ಮಾಡಿದ್ದು ಬಿಹಾರದಲ್ಲಿ, ಅಥವಾ ದೇಶದ ಜನರು ಬಿಹಾರದತ್ತ ತಿರುಗಿ ನೋಡುವಂತ ಕೆಲಸ ಮಾಡಿದ್ದೆ ರಾಹುಲ್ ಗಾಂಧಿ ಅವರು. ಅಲ್ಲಿ ಹೋಗಿ ಒಂದು ಓಟ್ಚಾರಿ ಯಾತ್ರವನ್ನ ಮಾಡೋ ಮೂಲಕ, ಶುರುವಾತನ್ನ ಕೊಡೋ ಮೂಲಕ. ಆದ್ರೆ ಅದಾದ ನಂತರದಲ್ಲಿ ಇಟ್ ವಾಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ತೇಜಸ್ವಿ ಯಾದವ್ ಟು ಟೇಕ್ ಇಟ್ ಫಾರ್ವರ್ಡ್. ಬಿಕಾಸ್ ಯಾಕೆ ಅಂತಂದ್ರೆ ಅವರ ನೇತೃತ್ವ ಅಲ್ಲಿ ಹೆಚ್ಚಿದ್ದಂಥದ್ದು, ಅವರ ಮುಖೇನ ನಾವು ಚುನಾವಣೆಗೆ ಹೋಗ್ತಾ ಇದ್ದಂಥದ್ದು. ಗೆದ್ರೆ ರಾಹುಲ್ ಗಾಂಧಿ, ಸೋತ್ರ ತೇಜಸ್ವಿ ಯಾದವ್. ನಿಮ್ಮನ್ನು ಬ್ಯಾನರ್ ಹಾಕೊಂಡಿದ್ರು ರಾಹುಲ್ ಗಾಂಧಿ ಪಪ್ಪು ಫೋಟೋ ಹಾಕೊಂಡಿದ್ರ, ನಿಮ್ಮ ಫೋಟೋ ಹಾಕೊಂಡಿದ್ರ, ನಿಮ್ಮ ಫೋಟೋ ಹಾಕೊಂಡಿದ್ರ, ನಿಮ್ಮ ಫೋಟೋ ಹಾಕೊಂಡಿದ್ರ, ನಿಮ್ಮ ಫೋಟೋ ಹಾಕೊಂಡಿದ್ರೆ ನಿಮ್ಮನ್ನು ಕರ್ಕೊಂಡೋಗಿದ್ರೆ. ಒಂದು ಅಪ್ಡೇಟ್ ಬರ್ತಾ ಇದೆ. ಗಾಯಕಿ ಮೈಥಿಲಿ ಠಾಕೂರ್ ವಿಧಾನಸಭೆ ಪ್ರವೇಶಕ್ಕೆ ಕ್ಷಣಗಣನೆ. ರಾಜಕೀಯ ಹಿನ್ನೆಲೆ ಇಲ್ಲ ಈ ಮೈಥಿಲಿ ಠಾಕೂರ್ಗೆ. ಈ ಗಾಯಕಿಗೆ ಬಿಜೆಪಿ ಟಿಕೆಟ್ ಅನ್ನ ನೀಡಿತ್ತು. 7,000 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿದ್ದಾರೆ ಮೈಥಿಲಿ ಠಾಕೂರ್. 25 ವರ್ಷದ ಮೈಥಿಲಿ ಪರ ನಿಂತಿದ್ದು ಬಿಹಾರಿ ಮತದಾರರು. ಗಾಯಕಿ ಮೈಥಿಲಿ ವಿಧಾನಸಭೆ ಪ್ರವೇಶಕ್ಕೆ ಕ್ಷಣಗಣನೆ ನಡೆದಿದೆ. ರಾಜಕೀಯ ಹಿನ್ನೆಲೆ ಇಲ್ಲದೆ ಸಾಧನೆ ಮಾಡಿದ್ದಾರೆ ಮೈಥಿಲಿ ಠಾಕೂರ್. ಗಾಯಕಿಗೆ ಬಿಜೆಪಿ ಟಿಕೆಟ್ ನಿರ್ಧಾರಕ್ಕೆ ಸಮರ್ಥನೆ ಈಗ ವ್ಯಕ್ತವಾಗಿದೆ. ಒಂದು ನಿಮಿಷ ರಾಘವ್ ಶರ್ಮಾ, ಒಂದ್ ಸೆಕೆಂಡ್ ಸ್ವಾತಿ ಅವರು ಒಂದ್ ನಿಮಿಷ. ಆದ್ರೆ ಬಂದ ತಕ್ಷಣ ನಾನು ಹೆಸರು ಚೇಂಜ್ ಮಾಡ್ತೀನಿ ಅನ್ನೋದೇ ಚುನಾವಣೆ ಪ್ರಣಾಳಿಕೆ. ಈಗ ರಾಘವ್ ಶರ್ಮಾ ಅವರಿಗೆ ನಾವು ಒಂದು ಪ್ರಶ್ನೆ ಕೇಳಕ್ಕಿದೆ. ರಾಘವಪುರದಲ್ಲಿಯೇ ತೇಜಸ್ವಿ ಯಾದವ್ ಅವರು ಯಾವ ರೀತಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಅವರ ಭದ್ರಕೋಟೆ ಆಗಿದ್ದಂತ ಕ್ಷೇತ್ರ ತಿರಸ್ಕಾರ ಭಾವ ಯಾಕೆ ಬಂತು, ಆ ಪರಿಸ್ಥಿತಿ ಯಾಕೆ ಬಂತು ಅಂತ, ಆ ಪರಿಸ್ಥಿತಿ ಯಾಕೆ ಬಂತು ಅಂತ ಒಂದ್ ನಿಮಿಷ ಮಾತಾಡಿ ಪ್ಲೀಸ್. ಯಾಕೆ ಆ ರೀತಿಯ ಭಾವನೆ ಬಂತು? ಗೆದ್ದು ಬೀಗ್ತಾರೆ ಅನ್ನೋ ನಂಬಿಕೆ ನಮಗಿದೆ. ನೋಡಿ, ಆರ್ಜೆಡಿ ಇಲ್ಲಿ ರಾಘೋಪುರದಲ್ಲೂ ಕೂಡ ಈ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಾನು ಕೂಡ ಅಂದಾಜು ಮಾಡಿರಲಿಲ್ಲ. ಅಲ್ಲಿ ತೇಜಸ್ವಿ ಯಾದವ್ ಗೆಲ್ತಾರೆ ಅನ್ನೋ ಒಂದು ಅಭಿಪ್ರಾಯಗಳಿತ್ತು. ಇನ್ನು ಕೇವಲ 900 ಮತಗಳಿಂದ ಹಿನ್ನಡೆ ಇದ್ದಾರೆ ಅಂತ ಹೇಳಿ. ಬಟ್ ಈ ರೀತಿ ಫಲಿತಾಂಶ ಕೂಡ ಅಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ. ಇಡೀ ಮಹಾಗಠಬಂಧನ್ಗೆ ಅವರ ನಾಯಕತ್ವ, ಅವ್ರ ಚೆಹರಾ, ಇಡೀ ಮಹಾಗಠಬಂಧನದ್ದು ಅಂದ್ರೆ ಮಹಾಗಠಬಂಧನ ಮುಖ, ಸಿಎಂ ಕ್ಯಾಂಡಿಡೇಟ್ ಲೀಡರ್ಶಿಪ್. ಹಾಗಾದ್ರೆ ಇಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿ ಸ್ಪಷ್ಟ ಆಗುತ್ತೆ. ಒಂದು ಅವರ ಮೈತ್ರಿಕೂಟದ ಸಮಸ್ಯೆ ಒಂದು ನೋಡಿ, ಆ ಮೈತ್ರಿ ಏನಿದೆ ಇಲ್ಲಿ, ಸಿದ್ದರಾಮಯ್ಯ ಮತ್ತೆ ಜೆಡಿಎಸ್ ದೋಸ್ತಿ ಸರ್ಕಾರ ಆಗಿತ್ತು. ಕಾರ್ಯಕರ್ತರ ನಡುವೆ ಹೊಂದಾಣಿಕೆ ಇರಲಿಲ್ಲ. ಸೊ ಆ ರೀತಿ ಈವನ್ ಆರ್ಜೆಡಿ ಮತ್ತೆ ಕಾಂಗ್ರೆಸ್ ಮಧ್ಯೆ ಅಲ್ಲಿ ಒಂದು ರೀತಿಯಾದ ಪರಸ್ಪರ ಒಮ್ಮತವೇ ಇರಲಿಲ್ಲ. ಕಾರ್ಯಕರ್ತರ ಲೆವೆಲ್ನಲ್ಲೂ ಕೂಡ ಆರ್ಜೆಡಿ ಕ್ಯಾಂಡಿಡೇಟ್ಗೆ ಕಾಂಗ್ರೆಸ್ ಅಲ್ಲಿ ಸಮಾಧಾನ ಇರಲಿಲ್ಲ, ಕಾಂಗ್ರೆಸ್ ಬಗ್ಗೆ ಆರ್ಜೆಡಿಯಲ್ಲಿ ಸಮಾಧಾನ ಇರಲಿಲ್ಲ. ಇದು ಗ್ರೌಂಡ್ ನಲ್ಲಿ ಕೂಡ ಕಾಣ್ತಿತ್ತು. ಅದಲ್ಲದೆ 61 ಸೀಟ್ಗಳನ್ನು ನೀಡುವುದರ ಬಗ್ಗೆ ಕೂಡ ಆರ್ಜೆಡಿಗೆ ಭಾರಿ ಅಸಮ್ಮತಿ ಇತ್ತು. ಅಷ್ಟು ಸೀಟ್ ಕೊಟ್ಟರೆ ನಾವು ಮತ್ತೆ ಕಳ್ಕೊಂಡ್ ಬಿಡ್ತೇವೆ ಸೀಟ್ ಅಂತ ಹೇಳಿ. ಲಾಸ್ಟ್ ಎಲೆಕ್ಷನ್ ಅಲ್ಲೂ ಕೂಡ ಆರ್ಜೆಡಿ ಸೋಲಿಗೆ ಕಾರಣ ಆಗಿದ್ದದ್ದು ಕಾಂಗ್ರೆಸ್. ಈ ಸರಿನೂ ಕೂಡ ದೊಡ್ಡ ಬ್ಯಾಗೇಜ್ ಆಗಿ ಕಾಂಗ್ರೆಸ್ ಕಾಣ್ತಾ ಇದೆ. ಬಟ್ ಆರ್ಜೆಡಿ ಪರ್ಫಾರ್ಮೆನ್ಸ್ ಕೂಡ ಈ ಬಾರಿ ಬಹಳ ಕೆಟ್ಟದಾಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ. ಈಗ ಒಂದು 40 ಸೀಟ್ಗಳಷ್ಟೇ ಕಾಣ್ತಾ ಇದೆ ಅಷ್ಟೇ. ಇದು ಬಹುಶಃ ಈ ಬಿಜೆಪಿ ಮತ್ತೆ ಎನ್ಡಿಎ ಜೆಡಿಯು ಕ್ಯಾಂಪೇನ್ ಮೊದಲನೇ ಲಿಸ್ಟ್ ಅನೌನ್ಸ್ ಮಾಡಿದ್ರು ಯಾರು, ಆರ್ಜೆಡಿ. ಕಾಂಗ್ರೆಸ್ ಅವರು ತೆಗೆದುಕೊಳ್ಳೇ ಇಲ್ಲ ಸೀರಿಯಸ್ ಆಗಿ. ನಿತೀಶ್ ಕುಮಾರ್ ಯಾವತ್ತೂ ತಗೊಳ್ಳೇ ಇಲ್ಲ. 27 ಸೀಟ್ಸ್ ಒಳಗಡೆ ಕಳೆದ 5 ವರ್ಷದಲ್ಲಿ ಅಲ್ಲ 101 ನೀವು ಫಸ್ಟ್ ಅನೌನ್ಸ್ ಮಾಡಿದ್ರಲ್ಲ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ,
ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಿತೀಶ್ ಕುಮಾರ್ ಕೇಳಿದ್ರು ಪಕ್ಕದಲ್ಲಿ ನಾವೇನು ಮಾಡಿಲ್ವಾ ಹಾಗಿದ್ರೆ ಅಲ್ಪಸಂಖ್ಯಾತರಿಗೆ ಅಥವಾ ಹಿಂದುಳಿದ ವರ್ಗದವರಿಗೆ ಯಾವುದೇ ಮುಸ್ಲಿಂ ಕ್ಯಾಂಡಿಡೇಟ್ ಇಲ್ಲದೆ 101 ಕ್ಷೇತ್ರಗಳನ್ನ ಮಾಡಿದ ನಂತರದಲ್ಲಿ ನಿತೀಶ್ ಕುಮಾರ್ ಇಡೀ ಬಿಹಾರದ ಕ್ಯಾಂಪೇನ್ ಅನ್ನ ಬಿಜೆಪಿ ಮತ್ತು ಎನ್ಡಿಎ ಕಿಕ್ ಸ್ಟಾರ್ಟ್ ಮಾಡೋ ಮುಂಚೆ ಅವ್ರು ಮಕಾಡೆ ಮಲ್ಕೊಂಡ್ಬಿಟ್ಟಿದ್ರು. ನಿತೀಶ್ ಕುಮಾರ್ ಅವರು ಇನ್ನೇನು ಬಹುಶಃ ಮೇಲೇಳಲ್ಲ ಅನ್ನುವಂತ ಪರಿಸ್ಥಿತಿಗೆ ಬಿಜೆಪಿಯೂ ಬಂದ್ಬಿಟ್ಟಿತ್ತು. ಅದಕ್ಕೋಸ್ಕರ ಚುನಾವಣೆಯ ಅಭ್ಯರ್ಥಿಯನ್ನ ನಿತೀಶ್ ಕುಮಾರ್ ಆಗಿ ಅವರು ಹೊರಗೆ ತರಲೇ ಇಲ್ಲ. ನಿತೀಶ್ ಕುಮಾರ್ ಅವರು ಯಾವಾಗ ಅವ್ರಿಗೆ ಗೊತ್ತಾಯ್ತು ಅವರ ವಿರುದ್ಧ ಒಂದು ಆಂಟಿ ಕ್ಯಾಂಪೇನ್ ನಡೀತಾ ಇದೆ ಬಿಹಾರದಲ್ಲಿ ಅಂತ ಗೊತ್ತಾಯ್ತು, ಆಗ ಅವರು ಎದ್ದು ಬಂದು ತನ್ನ ಸ್ಥಾನವನ್ನ ನಾನು ಉಳಿಸ್ಕೊಳ್ಬೇಕು, ಇಲ್ಲಾಂದ್ರೆ ನನ್ನ ಪಕ್ಷ ನಿರ್ಣಾಮ ಆಗ್ಬಿಡುತ್ತೆ. ಹೇಗೆ ಇವತ್ತಿನ ದಿನ ಶಿವಸೇನಾ ಏನು ಮೂಲ ಶಿವಸೇನದವರು ದೋಖ ಕೊಟ್ಟು ಇವತ್ತಿನ ದಿನ ಹೋದ್ರು ಮಹಾರಾಷ್ಟ್ರದಲ್ಲಿ, ಆ ರೀತಿಯಾದಂತಹ ಪರಿಸ್ಥಿತಿ ನನ್ನ ಪಕ್ಷವನ್ನ ನಾನು ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿಗೆ ಬಂದ್ಬಿಡುತ್ತೆ ಬಿಜೆಪಿ ಅವ್ರನ್ನ ನಂಬಿದ್ರೆ ಅಂತ ಹೇಳಿ ನಿತೀಶ್ ಕುಮಾರ್ ಅವರು ಹೊರಗಡೆ ಬಂದ್ರು, ಕ್ಯಾಂಪೇನ್ ಅನ್ನ ಮಾಡಿದ್ರು. ಆದ್ರೆ ಈ ಇಡೀ ಕ್ಯಾಂಪೇನ್ ಅನ್ನ ಕಿಕ್ ಸ್ಟಾರ್ಟ್ ಮಾಡಿದ್ದು ಬಿಹಾರದಲ್ಲಿ, ಅಥವಾ ದೇಶದ ಜನರು ಬಿಹಾರದತ್ತ ತಿರುಗಿ ನೋಡುವಂತ ಕೆಲಸ ಮಾಡಿದ್ದೆ ರಾಹುಲ್ ಗಾಂಧಿ ಅವರು. ಅಲ್ಲಿ ಹೋಗಿ ಒಂದು ಓಟ್ಚಾರಿ ಯಾತ್ರವನ್ನ ಮಾಡೋ ಮೂಲಕ ಶುರುವಾತನ್ನ ಕೊಡೋ ಮೂಲಕ. ಆದ್ರೆ ಅದಾದ ನಂತರದಲ್ಲಿ ಇಟ್ ವಾಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ತೇಜಸ್ವಿ ಯಾದವ್ ಟು ಟೇಕ್ ಇಟ್ ಫಾರ್ವರ್ಡ್. ಬಿಕಾಸ್ ಯಾಕೆ ಅಂತಂದ್ರೆ ಅವರ ನೇತೃತ್ವ ಅಲ್ಲಿ ಹೆಚ್ಚಿದ್ದಂಥದ್ದು, ಅವರ ಮುಖೇನ ನಾವು ಚುನಾವಣೆಗೆ ಹೋಗ್ತಾ ಇದ್ದಂಥದ್ದು. ಗೆದ್ರೆ ರಾಹುಲ್ ಗಾಂಧಿ, ಸೋತ್ರ ತೇಜಸ್ವಿ ಯಾದವ್. ನಿಮ್ಮನ್ನ ಬ್ಯಾನರ್ ಹಾಕೊಂಡಿದ್ರು, ನಿಮ್ ರಾಹುಲ್ ಗಾಂಧಿ ಪಪ್ಪು ಫೋಟೋ ಹಾಕೊಂಡಿದ್ರ, ನಿಮ್ಮ ಫೋಟೋ ಹಾಕೊಂಡಿದ್ರ, ನಿಮ್ಮ ಫೋಟೋ ಹಾಕೊಂಡಿದ್ರ, ನಿಮ್ಮ ಫೋಟೋ ಹಾಕೊಂಡಿದ್ರ, ನಿಮ್ಮ ಫೋಟೋ ಹಾಕೊಂಡಿದ್ರೆ ನಿಮ್ಮನ್ನು ಕರ್ಕೊಂಡೋಗಿದ್ರೆ. ಒಂದು ಅಪ್ಡೇಟ್ ಬರ್ತಾ ಇದೆ. ಗಾಯಕಿ ಮೈಥಿಲಿ ಠಾಕೂರ್ ವಿಧಾನಸಭೆ ಪ್ರವೇಶಕ್ಕೆ ಕ್ಷಣಗಣನೆ. ರಾಜಕೀಯ ಹಿನ್ನೆಲೆ ಇಲ್ಲ ಈ ಮೈಥಿಲಿ ಠಾಕೂರ್ಗೆ. ಈ ಗಾಯಕಿಗೆ ಬಿಜೆಪಿ ಟಿಕೆಟ್ ಅನ್ನ ನೀಡಿತ್ತು. 7,000 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿದ್ದಾರೆ ಮೈಥಿಲಿ ಠಾಕೂರ್. 25 ವರ್ಷದ ಮೈಥಿಲಿ ಪರ ನಿಂತಿದ್ದು ಬಿಹಾರಿ ಮತದಾರರು. ಗಾಯಕಿ ಮೈಥಿಲಿ ವಿಧಾನಸಭೆ ಪ್ರವೇಶಕ್ಕೆ ಕ್ಷಣಗಣನೆ ನಡೆದಿದೆ. ರಾಜಕೀಯ ಹಿನ್ನೆಲೆ ಇಲ್ಲದೆ ಸಾಧನೆ ಮಾಡಿದ್ದಾರೆ ಮೈಥಿಲಿ ಠಾಕೂರ್. ಗಾಯಕಿಗೆ ಬಿಜೆಪಿ ಟಿಕೆಟ್ ನಿರ್ಧಾರಕ್ಕೆ ಸಮರ್ಥನೆ ಈಗ ವ್ಯಕ್ತವಾಗಿದೆ. ಸರ್, ಒಂದು ನಿಮಿಷ. ರಾಘವ್ ಶರ್ಮಾ, ಒಂದ್ ಸೈಡ್ ಸ್ವಾತಿ ಅವರೇ, ಒಂದು ನಿಮಿಷ. ಆದ್ರೆ ಬಂದ ತಕ್ಷಣ ನಾನು ಹೆಸರು ಚೇಂಜ್ ಮಾಡ್ತೀನಿ ಅನ್ನೋದೇ ಚುನಾವಣೆ ಪ್ರಣಾಳಿಕೆ. ಜನ ಅದಕ್ಕೆ ಮನ್ನಣೆ ಕೊಟ್ಟಿದ್ದಾರೆ. ಈಗ ರಾಘವ್ ಶರ್ಮಾ ಅವರಿಗೆ ನಾವು ಒಂದು ಪ್ರಶ್ನೆ ಕೇಳಿಕ್ಕಿದೆ. ರಾಘವಪುರದಲ್ಲಿಯೇ ತೇಜಸ್ವಿ ಯಾದವ್ ಅವರು ಯಾವ ರೀತಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ, ಅವರ ಭದ್ರಕೋಟೆ ಆಗಿದ್ದಂತ ಕ್ಷೇತ್ರ, ತಿರಸ್ಕಾರ ಭಾವ ಯಾಕೆ ಬಂತು, ಆ ಪರಿಸ್ಥಿತಿ ಯಾಕೆ ಬಂತು ಅಂತ, ಆ ಪರಿಸ್ಥಿತಿ ಯಾಕೆ ಬಂತು ಅಂತ ಒಂದು ನಿಮಿಷ ಮಾತಾಡಲ್ಲ, ಪ್ಲೀಸ್. ಯಾಕೆ ಆ ರೀತಿಯ ಭಾವನೆ ಬಂತು? ಗೆದ್ದು ಬೀಗ್ತಾರೆ ಅನ್ನೋ ನಂಬಿಕೆ ನಮಗಿದೆ. ನೋಡಿ, ಆರ್ಜೆಡಿ ಇಲ್ಲಿ ರಾಘವಪುರದಲ್ಲೂ ಕೂಡ ಈ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಾನು ಕೂಡ ಅಂದಾಜು ಮಾಡಿರಲಿಲ್ಲ. ಅಲ್ಲಿ ತೇಜಸ್ವಿ ಯಾದವ್ ಗೆಲ್ತಾರೆ ಅನ್ನೋ ಒಂದು ಅಭಿಪ್ರಾಯಗಳಿತ್ತು. ಇನ್ನು ಕೇವಲ 900 ಮತಗಳಿಂದ ಹಿನ್ನಡೆ ಇದ್ದಾರೆ ಅಂತ ಹೇಳಿ. ಬಟ್ ಈ ರೀತಿ ಫಲಿತಾಂಶ ಕೂಡ ಅಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ. ಇಡೀ ಮಹಾಗಠಬಂಧನ್ಗೆ ಅವರ ನಾಯಕತ್ವ, ಅವ್ರ ಚೆಹರಾ, ಇಡೀ ಮಹಾಗಠಬಂಧನದ್ದು ಮಾತ್ರ ಮಹಾಗಠಬಂಧನ ಮುಖ, ಸಿಎಂ ಕ್ಯಾಂಡಿಡೇಟ್ ಲೀಡರ್ಶಿಪ್. ಹಾಗಾದ್ರೆ ಇಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಸ್ಪಷ್ಟ ಆಗುತ್ತೆ. ಒಂದು ಅವರ ಮೈತ್ರಿಕೂಟದ ಸಮಸ್ಯೆ ಒಂದು ನೋಡಿ, ಆ ಮೈತ್ರಿ ಏನಿದೆ ಇಲ್ಲಿ, ಸಿದ್ದರಾಮಯ್ಯ ಮತ್ತೆ ಜೆಡಿಎಸ್ ದೋಸ್ತಿ ಸರ್ಕಾರ ಆಗಿತ್ತು. ಕಾರ್ಯಕರ್ತರ ನಡುವೆ ಹೊಂದಾಣಿಕೆ ಇರಲಿಲ್ಲ. ಈವನ್ ಆರ್ಜೆಡಿ ಮತ್ತೆ ಕಾಂಗ್ರೆಸ್ ಮಧ್ಯೆ ಅಲ್ಲಿ ಒಂದು ರೀತಿಯಾದ ಪರಸ್ಪರ ಒಮ್ಮತವೇ ಇರಲಿಲ್ಲ. ಕಾರ್ಯಕರ್ತರ ಲೆವೆಲ್ನಲ್ಲೂ ಕೂಡ ಆರ್ಜೆಡಿ ಕ್ಯಾಂಡಿಡೇಟ್ಗೆ ಕಾಂಗ್ರೆಸ್ ನಲ್ಲಿ ಸಮಾಧಾನ ಇರಲಿಲ್ಲ, ಕಾಂಗ್ರೆಸ್ ಬಗ್ಗೆ ಆರ್ಜೆಡಿಯಲ್ಲಿ ಸಮಾಧಾನ ಇರಲಿಲ್ಲ. ಇದು ಗ್ರೌಂಡ್ ನಲ್ಲಿ ಕೂಡ ಕಾಣ್ತಿತ್ತು. ಅದಲ್ಲದೆ 61 ಸೀಟ್ಗಳನ್ನು ನೀಡುವುದರ ಬಗ್ಗೆ ಕೂಡ ಆರ್ಜೆಡಿಗೆ ಭಾರಿ ಅಸಮ್ಮತಿ ಇತ್ತು. ಅಷ್ಟು ಸೀಟ್ ಕೊಟ್ಟರೆ ನಾವು ಮತ್ತೆ ಕಳ್ಕೊಂಡ್ಬಿಡ್ತೇವೆ ಸೀಟನ್ನು ಅಂತ ಹೇಳಿ. ಲಾಸ್ಟ್ ಎಲೆಕ್ಷನ್ ಅಲ್ಲಿ ಕೂಡ ಆರ್ಜೆಡಿ ಸೋಲಿ ಕಾರಣ ಆಗಿದ್ದದ್ದು ಕಾಂಗ್ರೆಸ್. ಈ ಸರಿನೂ ಕೂಡ ದೊಡ್ಡ ಬ್ಯಾಗೇಜ್ ಆಗಿ ಕಾಂಗ್ರೆಸ್ ಕಾಣ್ತಾ ಇದೆ. ಬಟ್ ಆರ್ಜೆಡಿ ಪರ್ಫಾರ್ಮೆನ್ಸ್ ಕೂಡ ಈ ಬಾರಿ ಬಹಳ ಕೆಟ್ಟದಾಗಿದೆ ಅನ್ನೋದು ಎಲ್ಲಿ ಗೊತ್ತಾಗ್ತಿಲ್ಲ. ಈಗ ಒಂದು 40 ಸೀಟ್ಗಳಷ್ಟೇ ಕಾಣ್ತಾ ಇದೆ ಅಷ್ಟೇ. ಇದು ಬಹುಶಃ ಈ ಬಿಜೆಪಿ ಮತ್ತೆ ಎನ್ಡಿಎ ಇದು ಜೆಡಿಯು ಕ್ಯಾಂಪೇನ್ ಮೊದಲನೇ ಲಿಸ್ಟ್ ಅನೌನ್ಸ್ ಮಾಡಿದ್ರು ಯಾರು, ಆರ್ಜೆಡಿ. ಕಾಂಗ್ರೆಸ್ ಅವರು ತೆಗೆದುಕೊಳ್ಳೇ ಇಲ್ಲ ಸೀರಿಯಸ್ ಆಗಿ. ನಿತೀಶ್ ಕುಮಾರ್ ಯಾವತ್ತೂ ತಗೊಳ್ಳೇ ಇಲ್ಲ. 27 ಸೀಟ್ಸ್ ಒಳಗಡೆ ಕಳೆದ 5 ವರ್ಷದಲ್ಲಿ ಅಲ್ಲ 101 ನೀವು ಫಸ್ಟ್ ಅನೌನ್ಸ್ ಮಾಡಿದ್ರಲ್ಲ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ,
ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಿತೀಶ್ ಕುಮಾರ್ ಕೇಳಿದ್ರು ಪಕ್ಕದಲ್ಲಿ ನಾವೇನು ಮಾಡಿಲ್ವಾ ಹಾಗಿದ್ರೆ ಅಲ್ಪಸಂಖ್ಯಾತರಿಗೆ ಅಥವಾ ಹಿಂದುಳಿದ ವರ್ಗದವರಿಗೆ ಅದಕ್ಕೆ ನಮ್ಮ ಜನ ಹೌದು, ನಿಮ್ಗೊಂದು ಹೌದು. ವಿಷಯ ಹೇಳ್ತೀನಿ ಯಾವುದೇ ಕೇಳಿ. ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟ್ ಇಲ್ಲದೆ 101 ಕ್ಷೇತ್ರಗಳನ್ನ ಕೇಳಿ, ನಿಮ್ಗೆ ಒಂದು ವಿಷಯ ಹೇಳ್ತೀನಿ. ಜನ